ನಿಮಗೆ ಕೋರ್ಟು ಕಚೇರಿ ವಿಚಾರದಲ್ಲಿ ವಿನಾಕಾರಣ ತೊಂದರೆಗಳು ಉಂಟಾಗ್ತಾ ಇದೆಯಾ? ಪ್ರಾಪರ್ಟಿ ಲಿಟಿಗೇಷನ್ಸ್ ಆಗಿರ್ಬೋದು, ಕುಟುಂಬದಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದಾಗಿರ್ಬೋದು, ಇದು ಜಾಸ್ತಿ ಆಗ್ತಾ ಇದೆಯಾ? ನೀವೆಷ್ಟೇ ಸಮಾಧಾನವಾಗಿದ್ದರೂ ಕೂಡ ಈ ಸಮಸ್ಯೆಗಳು ತುಂಬ ತೊಂದರೆಗಳು ಕೊಡ್ತದೆ ಅಂತಂದಾಗ ಈ ಒಂದೇ ಒಂದು ಸರಳ ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಚಮತ್ಕಾರವನ್ನು ಕಾಣ್ತೀವಿ. ಏನು ಆ ಪರಿಹಾರ ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಕಷ್ಟದಲ್ಲಿರೋರಿಗೆ ಶೇರ್ ಮಾಡಿ. ಪರಿಹಾರ ಏನಂತ ಹೇಳಿದ್ರೆ, ಸರಳವಾಗಿರತಕ್ಕಂಥ ಪರಿಹಾರ. ಪ್ರತಿ ಅಮಾವಾಸ್ಯೆ ತಪ್ಪಿದ್ರೆ ಶನಿವಾರದ ದಿನದಂದು ನೀವು ಒಂದು ಉಗ್ರ ದೇವತೆಗಳಾಗಿರತಕ್ಕಂತಹ ಕಾಲಭೈರವ ಅಥವಾ ಪ್ರತ್ಯಂಗಿರ ದೇವಿಯನ್ನು ಆರಾಧನೆ ಮಾಡಿ ಅದನ್ನು ಅರ್ಚನೆ ಮಾಡಿಸೋದ್ರಿಂದ ಒಂದು, ನಂತರವಾಗಿ ಆ ದೇವರುಗಳ ಮೂಲ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಶತ್ರುಗಳು ಅವರು ನಿಮಗೆ ಶರಣಾಗತರಾಗ್ತಾರೆ. ನಿಮಗೆ ಲಭಿಸಬೇಕಾಗಿರತಕ್ಕಂಥದ್ದು, ನಿಮಗೆ ಸಿಗಬೇಕಾಗಿರತಕ್ಕಂಥ ವ್ಯವಸ್ಥೆಗಳು ನಿಮ್ಮ ಪಾಲಾಗುತ್ತೆ. ಈ ಒಂದು ಸರಳ ಪರಿಹಾರ ಮಾಡ್ತೀರಲ್ವಾ? ಇನ್ನು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.